ವೆಲ್ಕಮ್ ಟು ರಾಧಿಕಾ ಕನ್ನಡ ಬ್ಲಾಗ್ಸ್. ಸೊ ಇವಾಗ ನಾವು ಬುರ್ಜ್ ಖಲೀಫಾಗೆ ಹೋಗ್ತಾ ಇದ್ದೀವಿ. ಫುಲ್ ಕ್ರೌಡ್ ಇದೆ, ಇಲ್ಲಿಂದಲೇ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಲೆಟ್ಸ್ ಸೀ. ಟೈಮ್ ಎಷ್ಟಾಗಿತ್ತು ಇವಾಗ? ಇವಾಗ 3 o'clock ಆಗಿದೆ. ಆಲ್ರೆಡಿ ನೀವು ನೋಡ್ಬೋದು ಇಲ್ಲಿ ತಳಗಡೆ ಎಲ್ಲ ಜನ ಕೂತಿದ್ದಾರೆ. ಸ್ವಲ್ಪ ಎಲ್ಲಿ ಫೌಂಟೇನ್ ಶೋ ಕಾಣುತ್ತಲ್ಲ ಅಲ್ಲೇ ದೂರದಿಂದನೇ ಆಲ್ರೆಡಿ ಎಲ್ಲ ಜನ ಬಂದು ತಳಗಡೆ ಕೂತು ಊಟ ಎಲ್ಲ ತೊಗೊಂಡು ಬಂದು ಮಾಡ್ತಾ ಇದ್ದಾರೆ. 3 o'clock ಆಗಿದೆ, ಬಟ್ ಇನ್ನು ಫೌಂಟೇನ್ ಶೋ ಮತ್ತು ಅದು ಬುರ್ಜ್ ಖಲೀಫಾ ಅದು ಫೈರ್ ವರ್ಕ್ ಇರೋದು 12 o'clock-ಗೆ. ಬಟ್ ಸ್ಟಿಲ್ ಇವಾಗ ಕ್ರೌಡ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಬುರ್ಜ್ ಖಲೀಫಾ ಇಲ್ಲಿದೆ. ಸೊ ಇಲ್ಲಿಂದನೂ ಶೋ ಕಾಣುತ್ತೆ, ಅದಕ್ಕೆ ಇಲ್ಲೇ ಎಲ್ಲ ಫುಲ್ ಕೂತ್ಬಿಟ್ಟಿದ್ದಾರೆ ಪೂರ್ತಿ. ನಾವಿವಾಗ ತಳಗಡೆ ಇಲ್ಲಿ ಬಂದು ಕೂತಿದ್ದೀವಿ. ಎಲ್ಲರೂ ಹೇಗೆ ಕೂತಿದ್ರು ಹಾಗೆ ನಾವು ಬಂದು ಕೂತ್ವಿ. ಆ್ಯಕ್ಚುಲಿ ಒಳಗಡೆ ಎಂಟ್ರೆನ್ಸ್ ಇದೆ ಅಂದ್ಕೊಂಡು ಬಂದ್ವಿ, ಬಟ್ ಎಂಟ್ರೆನ್ಸ್ ಇಲ್ಲ. ಅದಕ್ಕೆ ಮುಂಚೆನೇ ಟಿಕೆಟ್ ಬೇಕಂತೆ. ನಾವು ಫ್ರೀ ಇರುತ್ತೆ ಅಂತ ಅಂದ್ಕೊಂಡ್ವಿ. ಯೂಶ್ವಲಿ ಆನ್ ಎವ್ರಿ ಡೇ ಬೇಸಿಸ್ ಅಂತೂ ಫ್ರೀನೇ ಇರುತ್ತೆ, ಬಟ್ ಇವತ್ತು ಫೈರ್ ವರ್ಕ್ ಇರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ. ಟಿಕೆಟ್ಸ್ ಮೊದಲೇ ಪರ್ಚೇಸ್ ಮಾಡಬೇಕಂತೆ, ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಸ್ ಎಲ್ಲ. ಸೊ ಈಗ ಬಂದು ಇಲ್ಲಿ ಕೂತಿದ್ದೀವಿ. ಐ ವಿಲ್ ಶೋ ಯು ದ ವ್ಯೂ ಇಲ್ಲಿಂದ ಹೇಗೆ ಕಾಣುತ್ತೆ ಅಂತ. Yung kaninang sabi mo, bakit hindi natatapos yung ano? Dito natin sila. ನಾವು ಮನೇನ ಅರೌಂಡ್ 2 o'clock ಬಿಟ್ಟಿದ್ವಿ. ಆ್ಯಂಡ್ ಅಲ್ಲಿ ರೀಚ್ ಆದಾಗ ಆಲ್ಮೋಸ್ಟ್ 3 ಆಗಿತ್ತು. ನಾವು ದುಬೈ ಮಾಲ್ಗೆ ಎಂಟರ್ ಆಗಿಬಿಟ್ಟು ಫೌಂಟೇನ್ ಶೋ ಎಲ್ಲಿದೆ ಅಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಮಗೆ ಗೊತ್ತಾಯಿತು ಟಿಕೆಟ್ ಇಲ್ಲದೇ ಅಲ್ಲಿ ಬಿಡ್ತಾ ಇಲ್ಲ ಅಂತ. ಸೊ ನಾವು ಸ್ಟಾರ್ಟಿಂಗ್ ಹೋಗುವಾಗ ಇಲ್ಲಿ ಜನ ಎಲ್ಲ ಕೂರೋದು ನೋಡಿದ್ವಿ, ಆ್ಯಂಡ್ ವ್ಯೂ ಅಲ್ಲಿಂದ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನಾವು ಮತ್ತೆ ಇಲ್ಲೇ ಬಂದು ಕೂರೋಣ ಅಂತ ಕೂತ್ವಿ. ನಾವು ಕೂತು ಒಂದು ಸ್ವಲ್ಪ ಹೊತ್ತಲ್ಲೇ ತುಂಬ ಜನ ಸ್ಟಾರ್ಟ್ ಮಾಡಿದ್ರು ಕೂರೋದಕ್ಕೆ ಹಿಂದ್ಗಡೆ ಎಲ್ಲ. ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ತುಂಬ ರಶ್ ಆಗಿರುತ್ತೆ. ಈವನ್ ಟಿಕೆಟ್ಸ್ ತೊಗೊಂಡು ಯಾವುದೆಲ್ಲ ಜಾಗದಲ್ಲಿ ಕೂತಿದ್ರಲ್ಲ ಜನ, ಅಲ್ಲೂ ಕೂಡ ತುಂಬ ಜಾಸ್ತಿ ರಶ್ ಆಗಿ ಇತ್ತು. ಫೈರ್ ವರ್ಕ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಟೈಮಲ್ಲಿ ಇನ್ ಬಿಟ್ವೀನ್ ಈ ಥರ ಶೋ ಎಲ್ಲ ಹಾಕ್ತಾಯಿದ್ರು. ಅರೌಂಡ್ 6 o'clock ಮತ್ತು 7:45 ಆ ಥರ 9 o'clock ಆ ಥರ ಏನೋ ಸ್ವಲ್ಪ ಶೋಗಳಿತ್ತು. ನಾವು ಮನೆಯಿಂದನೇ ಸ್ವಲ್ಪ ಈಟಿಂಗ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ಗೊತ್ತಿತ್ತು ಅಲ್ಲಿ ಕೂತ್ರೆ ನಾವು ಅಲ್ಲಾಡೋದಕ್ಕೂ ಆಗೋದಿಲ್ಲ, ಅಷ್ಟು ರಶ್ ಇರುತ್ತೆ ಅಂತ. ಮತ್ತು ವಾಶ್ರೂಮ್ಸ್ಗೆಲ್ಲ ಹೋಗೋದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಅಲ್ಲಿ ದಾಟ್ಕೊಂಡು ಹೋಗೋದಕ್ಕೆ ಜಾಗನೇ ಇರಲಿಲ್ಲ, ಅಷ್ಟು ಕ್ರೌಡ್ ಆಗಿಬಿಟ್ಟಿತ್ತು. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಟ್ಯಾಕ್ಸಿ ಬರುವಾಗ ತುಂಬ ಜಾಸ್ತಿ ಹೇಳ್ತಾಯಿದ್ರು. 300, 400, 500 ದಿರಮ್ವರೆಗೂ ಹೇಳ್ತಾಯಿದ್ರು. ಅದರಲ್ಲೂ ನಮ್ಮ ಮನೆ ಅಷ್ಟೊಂದು ಏನು ದೂರ ಇಲ್ಲ, ಆದ್ರೂ ಅಷ್ಟೊಂದು ಚಾರ್ಜ್ ಮಾಡ್ತಾಯಿದ್ರು. ಬಟ್ ಸ್ಟಿಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫೈರ್ ವರ್ಕ್ ತುಂಬಾ ಚೆನ್ನಾಗಿತ್ತು, ನೀವು ಮುಂದೆ ನೋಡ್ಬೋದು ವೀಡಿಯೋಸಲ್ಲಿ. ನೋಡೋದಕ್ಕೆ ನಿಜ ಥ್ರಿಲ್ಲಿಂಗ್ ಆಗಿತ್ತು. ನಾವಂತೂ ಜಾಸ್ತಿ ಎಂಜಾಯ್ ಮಾಡಿದ್ವಿ. ವಾಪಸ್ ಮನೆಗೆ ರೀಚ್ ಆದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಸ್ವಲ್ಪ ಟ್ಯಾಕ್ಸಿ ಎಲ್ಲ ನಮಗೆ ಸಿಗ್ತಾ ಇರಲಿಲ್ಲ, ಬಜೆಟ್ ದಾಟಿ ಹೋಗ್ತಾ ಇತ್ತು, ಅಷ್ಟು ಕಾಸ್ಟ್ಲಿ ಎಲ್ಲ ಕೋಟ್ ಮಾಡ್ತಾಯಿದ್ರು. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಹ್ಯಾಪಿ ನ್ಯೂ ಇಯರ್ ಇಂಡಿಯಾ.